ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಮೋಸ ಮಾಡ್ತಾಯಿದ್ದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ದೇ ಸಮೋಸ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ, ಗ್ರೀನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಆ ಎಲ್ಲ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಕಿಚನೆಲ್ಲ ಮೊದಲು ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸೊಪ್ಪುಗಳು ಎಲ್ಲ ಕೊತ್ತಂಬರಿ, ಪುದೀನ ಸೊಪ್ಪು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಬೇಕಾಗಿತ್ತು. ಸೊ ಅದೆಲ್ಲ ಮೊದಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೋಸಿ ಇಟ್ಕೊಳ್ತೀನಿ. ಹಾಗೆ ನಾವು ಅದನ್ನು ಸೋಸ್ದೇ ಕಡ್ಡಿಯಲ್ಲೇ ಬಿಟ್ಬಿಟ್ರೆ ಅದು ಆಮೇಲೆ ತೆಗಿಯೋಕ್ಕೆ ಆಗೋಲ್ಲ, ಒಣಗಿಬಿಡ್ತಂದರೆ. ಹಾಗಾಗಿ ಈ ಥರ ಎಲೆಯಲ್ಲಿ ಮೊದಲೇ ಸೋಸಿ ಎತ್ತಿಟ್ಕೊಂಬಿಟ್ರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಎಲ್ಲವನ್ನು ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದನ್ನು 1 ವೀಕ್ ಕೆಡದಿರೋ ಥರ ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪುದೀನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಯಾವುದೇ ಆಗಲಿ ಅದನ್ನು ನಾವು ಈ ಥರ ಸೋಸಿಬಿಟ್ಟು ಕ್ಲೀನ್ ಮಾಡಿ ಹಾಗೆ ವಾಶ್ ಮಾಡಬಾರ್ದು. ಸ್ಟೋರ್ ಮಾಡ್ಕೊಳ್ಬೇಕಂದ್ರೆ ವಾಶ್ ಮಾಡಬಾರ್ದು, ನೀರು ಸ್ವಲ್ಪನೂ ಇರಬಾರ್ದು. ಡ್ರೈನೇ ಅದನ್ನು ಗ್ಲಾಸ್ ಬಾಟ್ಲ್ಗಳು ಬರುತ್ತಲ್ವ, ಅದರಲ್ಲೇ ಹಾಕಿ ಇಟ್ಕೋಬೋದು. ಅಥವಾ ಪಿಂಗಾಣಿದು ಡಬ್ಬಿಗಳು ಬರುತ್ತೆ, ಪಿಂಗಾಣಿದು ಭರಣಿ ಬರುತ್ತೆ ಅಲ್ವ, ಅದರಲ್ಲಿ ಕೂಡ ನಾವು ಹಾಕಿ ಇಟ್ಕೋಬೋದು. ಹಾಗೆ ಮಾಡೋದ್ರಿಂದ ಏನಾಗುತ್ತಂದರೆ ಕೆಡಲ್ಲ. ನಾನಿವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜ್ಯೂಸ್ ಮಾಡೋದಕ್ಕೆ ಮತ್ತು ಚಟ್ನಿ ಮಾಡೋದಕ್ಕೆ ಸಪ್ರೇಟಾಗಿ ಬುಟ್ಟಿಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನ ವಾಶ್ ಮಾಡ್ಕೊಳ್ತೀನಿ. ಇದು ಹೆಚ್ಚಿಗೆ ಇರೋದನ್ನು ಇದೇ ರೀತಿ ನಾನು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಈವನ್ ಕೊತ್ತಂಬರಿ ಕೂಡ ತೊಳೆಯಲ್ಲ ನಾನು. ತೊಳೆದ್ಬಿಟ್ರೆ ಕೊಳ್ತು ಬಿಡುತ್ತೆ. ನಾವು ಫ್ರಿಜ್ಜಲ್ಲೇ ಇಟ್ಟರು ಹೊರಗೆ ಇಟ್ಟರು ಕೊಳೆಯುತ್ತೆ. ಹಾಗಾಗಿ ತೊಳಿದೇ ನಾವು ನೀಟಾಗಿ ಸ್ಟೋರ್ ಮಾಡಿಟ್ರೆ ಅದು ಕೆಡಲ್ಲ. ನೋಡಿ, ಇಲ್ಲಿ ಕೊತ್ತಂಬರಿಯಲ್ಲಿ ಒಂದು ಕೊತ್ತಂಬರಿ ಥರಾನೇ ಬೇರೆ ಸೊಪ್ಪು ಬಂದಿದೆ. ಮೋಸ್ಟ್ಲಿ ಅದು ಕಾಂಗ್ರೆಸ್ ಕಸ ಅನಿಸುತ್ತೆ. ಗೊತ್ತೇ ಆಗೋಲ್ಲ ಎಷ್ಟು ಸಿಮಿಲರ್ ಇದೆ ಅಂದರೆ ಕೊತ್ತಂಬರಿನೇ ಅನ್ನೋ ಥರ ಇತ್ತು. ಆದರೆ ಅಲ್ಲ, ಅದು ನೋಡಿಕೊಂಡು ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಡೇಂಜರ್ ಆಗಿಬಿಡುತ್ತೆ. ಸೊ ನೋಡಿ, ಕೊತ್ತಂಬರಿನೂ ಕೂಡ ಈ ಥರ ಡ್ರೈ ಆಗಿ ತೊಳೆದಿಲ್ಲ ನಾನು ಅದನ್ನು, ಹಾಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನನಗಿದು 1 ವೀಕ್ ಸ್ಟೋರ್ ಆಗುತ್ತೆ. ಫ್ರಿಜ್ ಇರಲಿಲ್ಲ, ಫ್ರಿಜ್ಜಲ್ಲಿ ಇಷ್ಟ ಆಗಲ್ಲ ಅಂತಂದರೆ ಗ್ಲಾಸ್ ಬಾಟ್ಲ್ ಅಥವಾ ಪಿಂಗಾಣಿ ಭರಣಿಗಳು ಬರುತ್ತೆ, ಅದರಲ್ಲಿ ಕೂಡ ಎತ್ತಿ ಇಟ್ಕೋಬೋದು. ಅದರಲ್ಲಿ ಒಂದು ಸ್ವಲ್ಪ ಪೇಪರ್, ನ್ಯೂಸ್ ಪೇಪರ್ ಬರುತ್ತಲ್ಲ, ಪೇಪರ್ ಹಾಕಿ. ಮೊದಲು ಫ್ರಿಜ್ ಇಲ್ಲದೆ ಇರುವಾಗ ಅದೇ ರೀತಿ ಮಾಡ್ತಾಯಿದ್ದೆ. ಈಗ ಸಮೋಸ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು, ಅದರಲ್ಲಿ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಅಲ್ಲ, ಒಂದು ಸ್ಪೂನಷ್ಟು ಅಜ್ವಾನ ಮತ್ತು ಹಸಿದು ಎಣ್ಣೆಯನ್ನು 1 ಸ್ಪೂನು 1.5 ಸ್ಪೂನಷ್ಟು ಹಸಿ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಆಯಿಲೆಲ್ಲ ಅದಕ್ಕೆಲ್ಲ ಸ್ಪ್ರೆಡ್ ಆಗೋ ಥರ ಕಲಿಸ್ಕೊಂಡು ಆಮೇಲೆ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು. ಚಪಾತಿಗೆ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ತೀವಿ ಅಲ್ವಾ, ಆ ರೀತಿ ಮಾಡ್ಕೋಬಾರ್ದು. ಇದೊಂದು ಸ್ವಲ್ಪ ಹಾರ್ಡ್ ಗಟ್ಟಿಯಾಗಿ ಇರಬೇಕು. ಅಂದರೆ ನಮಗೆ ಸಮೋಸ ಮಾಡ್ಕೊಳ್ಳುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ, ಸಾಫ್ಟಾಗಿಲ್ಲ. ಒಂದು 10-15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಮಸಾಲೆಗೆ ಆಲೂಗಡ್ಡೆಯನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದನ್ನು ಬಳಸ್ದೇ ಮಾಡ್ತಿರುವಂಥ ಸಮೋಸ ಇದಾಗಿದೆ. ಇದಕ್ಕೆ ನಾನು 3 ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಎಕ್ಸ್ಟ್ರಾ ನಮ್ಮದು ನಾಯಿ ಮರಿ ಇದೆ, ಅದಕ್ಕೆ ಬಾಯಿಲ್ಡ್ ಪೊಟ್ಯಾಟೊ ಕೊಡ್ತೀನಿ, ಅದಕ್ಕೆ ಅಂತ ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಅದಕ್ಕೊಂದು ತಿನ್ನೋಕ್ಕೆ ಕೊಟ್ಬಿಟ್ಟು ನೆಕ್ಸ್ಟು ನಾನು ನಿಮಗೆ ಗ್ರೇವಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಕಟ್ಟಿದ್ದೀನಿ. ಇಲ್ಲ ಅಂದರೆ ಯೂಶ್ವಲಿ ಕಟ್ಟಲ್ಲ, ಹಾಗೆ ಫ್ರೀಯಾಗಿ ಬಿಟ್ಬಿಟ್ಟಿರ್ತೀನಿ. ಸ್ನಾನ ಮಾಡಿಸಿದಾಗ ಅಥವಾ ಹೊರಗೆ ಹೋಗುವಾಗ ಕಟ್ಟಿರ್ತೀನಿ. ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಸುಮ್ಮನೆ ಒಂದು ಹತ್ರ ಕೂತ್ಕೊಳ್ಳಲ್ಲ. ಏನಾದರೂ ಹೊರಗೆ ಸೌಂಡ್ ಆಗಿಬಿಟ್ರೆ ಓಡೋಗ್ಬಿಟ್ಟು ಕೂಗೋದಕ್ಕೆ ಅಂತ ಹೋಗುತ್ತೆ, ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ, ರೆಸ್ಟ್ ಮಾಡಲ್ಲ. ಹಾಗಾಗಿ 1 ಅವರ್ ಕಟ್ಟಿಬಿಟ್ರೆ ಅದಕ್ಕೆ ಕಟ್ಟಿರೋದು ನೆನಪು ಉಳಿದ್ಬಿಡುತ್ತೆ. ನಿದ್ದೆ ಮಾಡ್ತಾಯಿದ್ರೂ ಕಟ್ಟಿದ್ದೀವಿ ಅಂತ ಅಂದ್ಕೊಂಡೆ ಸುಮ್ಮನೆ ನಿದ್ದೆ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಫುಲ್ 1 ಅವರ್ ಕಟ್ಟಿ ಆಮೇಲೆ ಬಿಚ್ಚಿಬಿಟ್ರೆ ಸುಮ್ಮನೆ ನಿದ್ದೆ ಮಾಡುತ್ತೆ. ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಆಗಿದೆ. ಅದರಲ್ಲಿ ಫಸ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಸಿ ಶುಂಠಿ ಮತ್ತು 1 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅದು ಫ್ರೈ ಆಗಬೇಕು ಆಯಿಲಲ್ಲಿ, ಅಂದರೆ ಚೆನ್ನಾಗಾಗುತ್ತೆ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಆಲೂಗಡ್ಡೆನ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಫುಲ್ ಮುದ್ದೆ ಥರ ಆಗಬೇಕು, ಆ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಅದು ಫಿಲ್ ಮಾಡೋದಕ್ಕೂ ಚೆನ್ನಾಗಾಗುತ್ತೆ ಮತ್ತು ಮಸಾಲೆ ಎಲ್ಲ ಒಗ್ಗರಣೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದ್ರ ಜೊತೆಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಸೇರಿಸ್ಕೊಳ್ತೀನಿ.
ಮತ್ತು ಸ್ವಲ್ಪ ಖಾರದ ಪುಡಿ. ಸೊ ಇಷ್ಟು ಎಲ್ಲ ಮಾಡಿಬಿಟ್ಟು ತುಂಬ ಈಸಿ, ಬೇಗ ಆಗಿಬಿಡುತ್ತೆ, ಜಾಸ್ತಿ ಸಮಯ ತಗೊಳ್ಳಲ್ಲ. 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಖಾರದ ಪುಡಿ ಎಲ್ಲವನ್ನು ಸೇರಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1-2 ನಿಮಿಷ ಆರೋವರೆಗೂ ಬಿಟ್ಬಿಟ್ಟು ಅಲ್ಲಿವರೆಗೂ ಸ್ವಲ್ಪ ಎಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಫಿಲ್ ಮಾಡೋದಕ್ಕೆ. ಈಗ ಕಂಪ್ಲೀಟಾಗಿ ರೆಡಿ ಆಯಿತು ನೋಡಿ ಮಸಾಲೆ ಎಲ್ಲ. ಅದಕ್ಕೆ ಸಮೋಸಾಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಜಾಸ್ತಿ ತೊಗೊಂಡಿದ್ದೀನಿ, ಪುದೀನ ನೋಡಿ ಇಷ್ಟೇಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಪುದೀನ ಹಾಕಿದರೆ ಹಸಿ ಹಸಿ ಸ್ಮೆಲ್ ಚೆನ್ನಾಗಿ ಬರಲ್ಲ. ಅರ್ಧ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಬ್ಲ್ಯಾಕ್ ಸಾಲ್ಟ್ನೇ ಹಾಕ್ಕೋಬೇಕು, ಟೇಸ್ಟ್ ಸೂಪರ್ ಬರುತ್ತೆ. ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಯಾವುದು ಈರುಳ್ಳಿ ಬೆಳ್ಳುಳ್ಳಿ ಏನೇ ಇಲ್ಲದೆ ಇದ್ರೂ ತುಂಬ ರುಚಿಯಾಗಿ ಆಗುತ್ತೆ, ಘಮ ಘಮ ಅನ್ನತ್ತೆ ಈ ಚಟ್ನಿ. ಈ ಥರ ಸ್ನ್ಯಾಕ್ಸ್ಗೆ ಸಮೋಸ ಮತ್ತು ಬಜ್ಜಿ ಮಿರ್ಚಿ ಎಲ್ಲ ಮಾಡಿದರೆ ಅದಕ್ಕೆ ಈ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ, ಮ್ಯಾಚ್ ಆಗುತ್ತೆ. ಕೊಬ್ಬರಿ ಚಟ್ನಿ ಮಾಡಿದರೆ ಅಷ್ಟು ಮ್ಯಾಚ್ ಆಗೋಲ್ಲ. ಸೊ ಹಾಗಾಗಿ ಇದರಲ್ಲಿ ಧನಿಯಾನೇ ಜಾಸ್ತಿ ಹಾಕ್ಕೊಳ್ಬೇಕು, ಅಂದರೆ ಕೊತ್ತಂಬರಿನೇ ಜಾಸ್ತಿ ಹಾಕ್ಕೋಬೇಕು. ಪುದೀನ ಜಾಸ್ತಿ ಹಾಕಿದರೆ ಏನಾಗುತ್ತಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ತುಂಬ ಪುದೀನ ಸ್ಮೆಲ್ ಬಂತಂದರೆ ತಿನ್ನೋದಕ್ಕಾಗಲ್ಲ. ಚೂರೇ ಚೂರು ಪುದೀನ ಸಾಕು. ಅದಾದಮೇಲೆ ಈಗ ಸಮೋಸ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲೆಗಳನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಬಾಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಉಳ್ಳಿ ಏನೂ ಬೇಕಾಗಲ್ಲ, ಇಷ್ಟು ಮೀಡಿಯಮ್ ಸೈಜ್ ಇರಲಿ. ಅಂದರೆ 1 ಉಳ್ಳಿ ಮಾಡ್ಕೊಳ್ತೀವಲ್ವ, 1 ಬಾಲ್, ಅದರಲ್ಲಿ 2 ಸಮೋಸ ಆಗುತ್ತೆ, 2 ಎಲೆ ಆಗುತ್ತೆ. 1 ಎಲೆ ಉದ್ಕೊಳ್ತೀವಿ, ಅದರಲ್ಲಿ ಕಟ್ ಮಾಡಬೇಕಾಗುತ್ತೆ, 2 ಆಗುತ್ತೆ. ತೋರಿಸ್ತೀನಿ ಹೇಗೆ ಅಂತ. ಈ ಥರ ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಬಾಲ್ನ ಮಾಡಿ ಎತ್ತಿಟ್ಕೊಂಡು ಈಗ ಎಲೆಯನ್ನು ಯಾವ ಥರ ಉದ್ದಬೇಕು, ಈಸಿ ಆಗುತ್ತೆ, ತುಂಬ ಏನೂ ಕಷ್ಟಪಡಬೇಕಾಗಿಲ್ಲ ಸಮೋಸಾಗೆ. ನೋಡಿ ನಾರ್ಮಲ್ ಈ ಕಡುಬು ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಎಲೆಯನ್ನು ಮಾಡ್ಕೊಳ್ತೀವಿ, ಎಲೆ ಶೇಪಲ್ಲಿ ಈ ಥರ ಅಗಲವಾಗಿ, ಮುಂದೆನೂ ಸ್ವಲ್ಪ ಅಗಲ ಇರಬೇಕು, ಚೂಪಾಗಿ ಬರಬಾರ್ದು. ಸೊ ನಮ್ಗೆ ಈಸಿ ಆಗುತ್ತೆ ಫಿಲ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಕರೆಕ್ಟ್ ಆಯ್ತಲ್ವ, ಈಗ ಸೆಂಟ್ರಿಗೆ ಅದನ್ನು ನಾವು ನೈಫಿಂದ, ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ಈ ಸೈಜ್ಗೆ ಆಯಿತು ನೋಡಿ. ಕಟ್ ಮಾಡ್ಕೊಂಬಿಟ್ರೆ ನಮಗೆ ಆಮೇಲೆ ಸಮೋಸ ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇನ್ನೂ 2 ಎಲೆನ ನಾನು ಉದ್ಬಿಟ್ಟು ತೋರಿಸ್ತೀನಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಈಸಿ ಆಗುತ್ತೆ ನೋಡಿ. ಈ ಥರ ಎಲೆ ಶೇಪಲ್ಲಿ ಅದನ್ನು ಮಾಡ್ಕೊಳ್ಬೇಕು ಮೊದಲು ನಾವು. ಆಮೇಲೆ ಅದು ತುಂಬ ತೆಳ್ಳಗೆ ಆಗಬಾರ್ದು, ಹಾಗೆ ತುಂಬ ದಪ್ಪನೂ ಆಗಬಾರ್ದು, ಮೀಡಿಯಮ್ ಇರಲಿ. ಒಂದು ಎಷ್ಟಿರ್ಬೋದು ಅಂದರೆ 0.1 mm ಥರ ಇರ್ಬೋದು, ಅಷ್ಟು ಸೈಜ್ ಥಿಕ್ನೆಸ್ಸು ತೋರಿಸ್ತೀನಿ ನೋಡಿ. ಈಗ ಕಟ್ ಮಾಡ್ಕೊಂಡಿದ್ದೀವಲ್ವ, ತುದಿನ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಅಲ್ಲಿ ನೀರು ಹಚ್ತಾ ಇದ್ದೀನಿ. ಒಂದು ಬೆರಳಿಂದ ಕಡುಬುಗೆ ಕರ್ಜಿಕಾಯಿಗೆ ನೀರು ಹಚ್ತೀವಲ್ವ, ಅದೇ ರೀತಿ ಸ್ವಲ್ಪ ನೀರು ಹಚ್ಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೋಬೇಕು. ಈಗ ನಮಗೆ ಕೋನ್ ಶೇಪಲ್ಲಿ ಈ ಥರ ಒಂದು ಪಾಕೆಟ್ ಸಿಗುತ್ತೆ. ನಾನು ಇನ್ನೊಂದು 2 ಸಾರಿ ಅದನ್ನು ಯಾವ ಥರ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಈಸಿ ಆಗುತ್ತೆ. ಇಷ್ಟೇ, ಅದು ಕೋನ್ ಥರ ಪಾಕೆಟ್ ಥರ ಆಗುತ್ತೆ. ಅದರಲ್ಲಿ ಜಾಸ್ತಿ ಏನೋ ಅದು ಹಿಡಿಯಲ್ಲ, ಮೀಡಿಯಮ್ ಸೈಜ್ ಸಮೋಸ ಮಾಡ್ತಾಯಿದ್ದೀನಿ. 1.5 ಸ್ಪೂನಷ್ಟು ಫಿಲ್ ಮಾಡೋಕ್ಕಾಗತ್ತೆ. ಹಾಗೆ ಒಂದು ಸೈಡಲ್ಲಿ ಇದಕ್ಕೆ ಮತ್ತೆ ನೀರು ಹಚ್ಕೊಳ್ಬೇಕು, ಸಿಂಪಲ್ಲಾಗಿ ಜಸ್ಟ್ ನೀರು ಸಾಕು. ಅದು ತುಂಬ ನೀರು ಹಚ್ಚಿದರೆ ಅಂಟ್ಕೊಳ್ತಾ ಹೋಗುತ್ತೆ ಕೈಗೆ, ಸ್ವಲ್ಪ ಹಚ್ಚಿದ್ರೂ ಸಾಕು. ಹಾಗೂ ಕೈಗೆ ಅಂಟ್ಕೊಳ್ತಾ ಇದ್ದರೆ ಸ್ವಲ್ಪ ಬೆರಳಿಗೆ ಒಣ ಹಿಟ್ಟನ್ನು ಹಚ್ಕೊಂಡು ಪ್ರೆಸ್ ಮಾಡಿದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಆಯಿಲಲ್ಲಿ ಹಾಕಿದಾಗ ಅದು ಓಪನ್ ಆಗಿ ಅದರಲ್ಲಿ ಹಾಕಿರೋ ಆಲೂಗಡ್ಡೆ ಎಲ್ಲ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಈ ತುದಿ ಇದೆಯಲ್ವಾ, ಅದನ್ನು ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು, ಸೆಂಟ್ರಿಗೆ ತೊಗೋಬೇಕು ಅದನ್ನು. ಆಮೇಲೆ ಕೆಳಗಡೆ ಅದು ಇನ್ನೊಂದು ಲೇಯರ್ಗೆ ಅಂಟ್ಕೊಳ್ದಿರೋ ಥರ ಅದನ್ನು ಬೆರಳಲ್ಲಿ ಹಿಡಿಬೇಕು. ಹಾಗೆ ಬೆರಳಲ್ಲಿ ಹಿಡಿದು ಈ ತುದಿಯನ್ನು ಅದಕ್ಕೆ ಅಂಟಿಸ್ಬಿಟ್ಟು ಪ್ರೆಸ್ ಮಾಡಬೇಕು. ಅಲ್ಲಿ ಸ್ವಲ್ಪ ನೀರು ಹಚ್ಚಿದ್ದೀನಿ, ಕರೆಕ್ಟಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಮಗೆ ಈ ಥರ ಕೋನ್ ಶೇಪಲ್ಲಿ ಒಂದು ಪಾಕೆಟ್ ಥರ, ಪೌಚ್ ಥರ ಸಿಗುತ್ತೆ ನೋಡಿ. ಇದರಲ್ಲಿ ಈಗ ಎಷ್ಟು ಬೇಕಾಗುತ್ತೆ, ಎಷ್ಟು ಹಿಡಿಯುತ್ತೆ ಅಷ್ಟು ಆಲೂಗಡ್ಡೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಸೇರಿಸ್ಕೊಂಡು ಮತ್ತು ಅದಕ್ಕೆ ಮೇಲ್ಗಡೆ ಒಂದು ಲೇಯರ್ಗೆ ಲೈಟಾಗಿ ನೀರು ಹಚ್ಕೊಂಡು ಅದನ್ನು ಪ್ರೆಸ್ ಮಾಡಿಬಿಟ್ರೆ ಆಯಿತು, ನೀಟಾಗಿ ಬರುತ್ತೆ. ಈ ಸಮೋಸ ತುಂಬ ರುಚಿಯಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ದೇ ಪರ್ಫೆಕ್ಟಾಗಿ ಈ ಸಮೋಸ ಬರುತ್ತೆ. ನೀವೂ ಟ್ರೈ ಮಾಡಿ. ಇನ್ನೊಂದು ಸರಿ ಹೇಗೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೂಲೆಯನ್ನು ಸೆಂಟ್ರಿಗೆ ತೊಗೊಳ್ಬೇಕು, ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಚ್ಬಿಟ್ಟು ಈ ಕಡೆ ಇದನ್ನು ಅದಕ್ಕೆ ಜಾಯಿಂಟ್ ಮಾಡಿದರೆ ಆಗೋಯಿತು. ಹಿಟ್ಟು ಕೈಗೆ ಅಂಟ್ಕೊಳ್ತಾ ಇದ್ದರೆ ಒಣ ಹಿಟ್ಟನ್ನು ಸ್ವಲ್ಪ ಬೆರಳಿಗೆ ಹಚ್ಕೊಂಡು ಪ್ರೆಸ್ ಮಾಡಿದರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಈ ಥರ ನಮಗೆ ಕೋನ್ ಶೇಪಲ್ಲಿ ಒಂದು
ಪಾಕೆಟ್ ಸಿಗುತ್ತೆ, ಅದರಲ್ಲಿ ಬೇಕಾಗಿರುವಷ್ಟು ನಾವು ಇದನ್ನು ಫಿಲ್ ಮಾಡಿಕೊಂಡ್ರೆ ಆಯಿತು. ತುಂಬ ರುಚಿಯಾಗುತ್ತೆ, ಮಿಸ್ ಮಾಡ್ದೇ ನೀವು ಟ್ರೈ ಮಾಡಿ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಇದೆ ಅಲ್ವಾ, ಅದು ಸೂಪರ್ ಕಾಂಬಿನೇಷನ್. ಇದಕ್ಕೆ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಎಲ್ಲವೂ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಾಗಿರುವಷ್ಟು. ಹಾಗೆ ಎಣ್ಣೆ ಇದರಲ್ಲಿ ತುಂಬ ಜೋರಾಗಿ ಕಾಯ್ದಿರಬಾರ್ದು, ಮೀಡಿಯಮ್ ಕಾಯ್ದಿರಬೇಕು. ಆಮೇಲೆ ಈ ಥರ ಕಾಯ್ದಿದೆ ಅಂತ ಆದಮೇಲೆ ಫ್ಲೇಮ್ನ ಲೋ ಮಾಡ್ಕೊಂಬಿಡ್ಬೇಕು, ತುಂಬ ಕಡಿಮೆ ಮಾಡಿ ಇದರಲ್ಲಿ ಸಮೋಸಗಳನ್ನ ಬಿಡಬೇಕು. ತುಂಬ ಜೋರಾಗಿ ಉರಿ ಇಟ್ಟು ನಾವು ಹಾಕಿದರೆ ಬೇಗ ಕರಿದು ಬಿಡುತ್ತೆ, ಅಷ್ಟು ಸರಿಯಾಗಿ ಬೆಂದಿರಲ್ಲ, ಸ್ವಲ್ಪ ದಪ್ಪ ಇರುತ್ತಲ್ವ ಲೇಯರು, ಹಾಗಾಗಿ. ಜೊತೆಗೆ ಇದು ಕ್ರಿಸ್ಪಿ ಆಗಲ್ಲ. ಹೇಗೆ ನಾರ್ಮಲ್ ಪೂರಿ ಮಾಡಿದಾಗ ಪೂರಿ ಪಲ್ಯ ಹಚ್ಕೊಂಡು ತಿಂತೀವಲ್ವ, ಮೆತ್ತಗೆ ಆ ಥರ ಬಂದುಬಿಡುತ್ತೆ. ಸಮೋಸ ಅಂದರೆ ಮೇಲ್ಗಡೆ ಸ್ವಲ್ಪ ಹಾರ್ಡ್ ಕ್ರಿಸ್ಪಿ ಆಗಿರಬೇಕು. ಸೊ ಹಾಗಾಗಿ ತುಂಬ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಫುಲ್ ಲೋನೇ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಬಿಸಿಯಾಗಿತ್ತು, ಆಮೇಲೆ ಲೋ ಮಾಡಿದ್ದೀನಿ. ನೋಡಿ ಈಗ ಸ್ವಲ್ಪದವರೆಗೂ ಬಿಟ್ಟು ಆಮೇಲೆ ಟರ್ನ್ ಮಾಡಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ, ವೈಟ್ ಆಗುತ್ತೆ, ಡಿಫ್ರೆಂಟ್ ವೈಟ್ ಆಗುತ್ತೆ. ಅದಾದಮೇಲೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಆದಮೇಲೆ ಹಾಗೆ ಸ್ವಲ್ಪ ಹೊತ್ತವರೆಗೂ ಎಣ್ಣೆಯಲ್ಲೇ ಬಿಡಬೇಕು. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಟರ್ನ್ ಮಾಡ್ತಾ ಇರಬೇಕು. ಆಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಬ್ರೌನ್ ಆಗುತ್ತೆ, ಆವಾಗ ನಮ್ಗೆ ಗೊತ್ತಾಗುತ್ತೆ. ಆಗ ಅದು ಪರ್ಫೆಕ್ಟಾಗಿ ಕ್ರಿಸ್ಪಿ ಆಗಿರುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಿದೆ, ತುಂಬ ಸಮಯ ಏನು ತಗೊಳ್ಳಲ್ಲ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಕಲರ್ ನೋಡಿ ಬ್ರೌನ್ ಥರ ಬಂದಿದೆ. ಈ ಥರ ಆದಾಗ ಇದನ್ನು ನಾವು ತೆಗೆದುಬಿಟ್ರೆ ಆಯಿತು, ಚೆನ್ನಾಗಿರುತ್ತೆ. ಈ ಥರ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಸೂಪರಾಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿನೇ ನಾನು ಪುದೀನ ಜ್ಯೂಸನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ನಾವು ಅರ್ಧ ನಿಂಬೆಹಣ್ಣನ್ನು ಅಥವಾ 1 ಸ್ಪೂನ್ ನಿಂಬೆಹಣ್ಣಿನ ರಸ ಸೇರಿಸ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಮಾಡಿದ್ದೆ, ಹಾಗಾಗಿ ಇದರಲ್ಲಿ ನಾನು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿಲ್ಲ. ನೋಡಿ ರೆಡಿಯಾಗಿದೆ ಈಗ ಬಿಸಿ ಬಿಸಿಯಾಗಿರುವಂಥ ಸಮೋಸ ಮತ್ತು ಗ್ರೀನ್ ಚಟ್ನಿ. ಇದೇ ವಿಡಿಯೋದಲ್ಲಿ ಕೊನೆಗೆ ಲೆಮನ್ ಮತ್ತು ಪುದೀನ ಜ್ಯೂಸ್ ಮಾಡುವುದು ಹೇಗೆ ಅಂತ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಸ್ ಮಾಡಿದೆ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಎಣ್ಣೆ ಪದಾರ್ಥ ತಿಂದಿರ್ತೀವಲ್ವ, ಆ ಸಮಯದಲ್ಲಿ ನಾವು ಪುದೀನ ಮತ್ತು ನಿಂಬೆಹಣ್ಣು ಸೇರಿಸಿ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಏನು ಫ್ಯಾಟ್ ಕೊಡಲ್ಲ ನಮಗೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಗಂಟಲು ಹಿಡ್ದಂಗೆ ಆಗೋದು ಆ ಥರದ ತೊಂದರೆಗಳು ಏನೂ ಆಗೋಲ್ಲ. ಹಾಗಾಗಿ ನಾವು ಏನೇ ಈ ಥರ ಆಯಿಲ್ದು ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ಏನಾದರೂ ಒಂದು ಜ್ಯೂಸ್ ಇದ್ದರೆ ಬೆಸ್ಟ್. ಹೆಚ್ಚಾಗಿ ಏನು ಮಾಡ್ತೀವಿ, ಬಿಸಿ ಬಿಸಿ ಟೀ ಕಾಫಿ ಏನಾರು ಕುಡಿದ್ಬಿಡ್ತೀವಿ, ಅದು ಅಷ್ಟು ಆಮೇಲೆ ಡೈಜೆಷನ್ ಆಗೋಲ್ಲ, ಒಂಥರ ಅನಿಸುತ್ತೆ. ನೋಡಿ ಜ್ಯೂಸ್ ಸಮೋಸ ಎಲ್ಲ ರೆಡಿಯಾಗಿದೆ. ಈ ಜ್ಯೂಸನ್ನ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಯಾವುದಾದ್ರೂ ಒಂದು ಜ್ಯೂಸ್ ಇದ್ಬಿಟ್ರೆ ತುಂಬ ರುಚಿಯಾಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಸೊ ಈಗ ಜ್ಯೂಸ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಬರೀ ಪುದೀನ ಸೊಪ್ಪನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರ್ ತುಂಬುವಷ್ಟು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ಪೇಸ್ಟ್ ಆಗಿದೆ. ಈಗ ಇದ್ರ ತುಂಬ ನೀರು ಹಾಕಿಬಿಟ್ಟು ಅದನ್ನು ಸೋಸ್ಕೊಳ್ತೀನಿ. ಸೋಸ್ಕೊಂಡು ಆದಮೇಲೆ ಅದಕ್ಕೆ ನಾನು 3 ನಿಂಬೆಹಣ್ಣನ್ನು ಸೇರಿಸ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಸೋಸ್ಕೊಂಡು 3 ನಿಂಬೆಹಣ್ಣು, ಬೆಲ್ಲ ಮತ್ತು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಬೆಲ್ಲ ಮತ್ತು ಜೀರಿಗೆ ಅದು ನೆನೆಯೋವರೆಗೂ ಸ್ವಲ್ಪ ಹೊತ್ತನ್ನು ಬಿಟ್ವಿ ಅಂದರೆ ಜ್ಯೂಸ್ ಕುಡಿಯುವಾಗ ಜೀರಿಗೆ ಫ್ಲೇವರ್ ಬರ್ತಾ ಇರುತ್ತೆ, ತುಂಬ ರುಚಿಯಾಗುತ್ತೆ. ಬೆಲ್ಲ ಕರಗಿ ಆದಮೇಲೆ ನಿಂಬೆಹಣ್ಣ ಸೇರಿಸ್ಕೊಳ್ಬೇಕು. ಇಲ್ಲ ಅಂದರೆ ಮೊದಲೇ ನಾವು ಜ್ಯೂಸನ್ನ ಮಾಡಿಟ್ಕೊಂಡ್ಬಿಟ್ರೆ ಕಹಿ ಆಗಿಬಿಡುತ್ತೆ ನಿಂಬೆಹಣ್ಣು ಸೇರಿಸೋದ್ರಿಂದ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದರೆ ಡೈರೆಕ್ಟ್ ಜೀರಿಗೆನೇ ಹಾಕ್ಕೋಬೋದು, ಅದು ಸ್ವಲ್ಪ ರಸವನ್ನು ಬಿಡಬೇಕು. ಹಾಗೆ ಇದಕ್ಕೆ ನಾರ್ಮಲ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಪಿಂಕ್ ಸಾಲ್ಟು. ಅದೆಲ್ಲ ಬೆಲ್ಲ ಕರಗಿದೆ, ಒಂದು 1/2 an hour ಬಿಟ್ಟಿದ್ದೆ ನಾನು, ಅಲ್ಲಿವರೆಗೂ ಸಮೋಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಈಗ ನೋಡಿ 3 ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ. ಈ ಜ್ಯೂಸ್ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರ ಬೆನಿಫಿಟ್ಸ್ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವೂ ಟ್ರೈ ಮಾಡಿ ಎಲ್ಲ ರೆಸಿಪಿನ. ಹೇಗಾಗಿತ್ತು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ತೀರಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.